ಗರ್ಭದಲ್ಲಿವೆ ಅಮೂಲ್ಯ ರತ್ನಗಳು. ಚಿನ್ನ, ವಜ್ರ ಮಾತ್ರವಲ್ಲದೆ ಅದಕ್ಕಿಂತ ಹೆಚ್ಚು ಬೆಲೆ ಬಾಳೋ ಕುರುಹುಗಳು ಪತ್ತೆ. ದಿನೇ ದಿನೇ ಆ ಜಾಗದಲ್ಲಿ ಉತ್ಖನನದ ವೇಳೆ ಒಂದಲ್ಲ ಒಂದು ವಸ್ತು ಪತ್ತೆ ಆಗ್ತಾನೆ ಇದೆ. ಈಗ ಪಾಣಿಪೀಠ, ಮಡಿಕೆ ಚೂರುಗಳ ಜೊತೆಗೆ ಮೂಳೆಗಳು ಪತ್ತೆ ಆಗಿದ್ದು ಕುತೂಹಲ ಹುಟ್ಟಿಸ್ತಿವೆ. ಅಪರೂಪ, ಅತ್ಯಪರೂಪ, ಅಮೂಲ್ಯ. ಲಕ್ಕುಂಡಿಯಲ್ಲಿ ಸಿಗ್ತಾ ಇರೋ ಪ್ರತಿಯೊಂದು ವಸ್ತು ಅಮೂಲ್ಯ, ಬೆಲೆ ಕಟ್ಟಲಾಗದಷ್ಟು ಅತ್ಯಮೂಲ್ಯ. ಲಕ್ಕುಂಡಿ ಇಷ್ಟು ದಿನ ಇಂಥ ಅಮೂಲ್ಯ ವಸ್ತುಗಳನ್ನು ತನ್ನ ಗರ್ಭದಲ್ಲೇ ಇಟ್ಟುಕೊಂಡಿತ್ತು, ಯಾರಿಗೂ ಗೊತ್ತಾಗದಂತೆ ಕಾಪಾಡಿಕೊಂಡಿತ್ತು. ಈಗ ಒಂದೊಂದೇ ಹೊರಗೆ ಬರ್ತಿದೆ. ಒಂದೊಂದೇ ಅಮೂಲ್ಯ ವಸ್ತುಗಳನ್ನು ಕಾರ್ಮಿಕರು ಹೊರಗೆ ತೆಗೀತಾ ಇದ್ದಾರೆ. ಅಲ್ಲಲ್ಲಿ ಅಗೆದು ಭೂಮಿಯನ್ನ ಕೆದಕಿ ಸಿಗೋ ವಸ್ತುಗಳನ್ನ ಒಂದೊಂದನ್ನೇ ಜಗತ್ತಿಗೆ ಪರಿಚಯ ಮಾಡಿಸಲಾಗ್ತಿದೆ. ಮೇಲ್ನೋಟಕ್ಕೆ ಅಲ್ಲಿ ಸಿಗೋ ವಸ್ತುಗಳು ಕಲ್ಲಿನವೋ, ಕಂಚಿನವೋ ಅಥವಾ ಮಣ್ಣಿನವೋ ಆಗಿರಬಹುದು. ಆದರೆ ಅವು ಚಿನ್ನಕ್ಕಿಂತಲೂ ಬೆಲೆ ಬಾಳೋ ವಸ್ತುಗಳು ಅನ್ನೋದು ಸಾಬೀತಾಗ್ತಾ ಇದೆ. ಲಕ್ಕುಂಡಿಯಲ್ಲಿ ಸಿಗೋ ಪ್ರತಿಯೊಂದು ವಸ್ತು ಕೂಡ ಇತಿಹಾಸಕ್ಕೆ ಒಂದು ಟ್ವಿಸ್ಟ್ ಕೊಡ್ತಿವೆ. ನಾವಂದುಕೊಂಡಿರೋ ಇತಿಹಾಸಕ್ಕೆ ಹೊಸ ರೂಪ ಕೊಡ್ತಿವೆ. ಈಗಂತೂ ಅಲ್ಲಿ ಮೂಳೆಗಳು ಪತ್ತೆಯಾಗಿದ್ದು ಸಾಕಷ್ಟು ಕುತೂಹಲ ಸೃಷ್ಟಿಯಾಗಿದೆ. ಬಗದಷ್ಟು ಬಯಲಾಗ್ತಿದೆ ಲಕ್ಕುಂಡಿಯ ವೈಭವೋಪೇತ ಇತಿಹಾಸದ ಕುರುಹು. ಪಾಣಿಪೀಠ, ಮಡಿಕೆ ಚೂರುಗಳು ಲಕ್ಕುಂಡಿ ಬಗ್ಗೆ ಹೇಳ್ತಿರೋ ಸತ್ಯವೇನು? ಉತ್ಖನನದಲ್ಲಿ ಪತ್ತೆಯಾದ ಮೂಳೆಗಳು, ಯುದ್ಧಾವಶೇಷಗಳ ತಜ್ಞರು ಹೇಳೋದೇನು? ಎಸ್, ಲಕ್ಕುಂಡಿಯಲ್ಲಿ ದಿನಕ್ಕೊಂದು ಕುರುಹು ಸಿಕ್ಕಿದೆ. 6ನೇ ದಿನದ ಉತ್ಖನನ ಕಾರ್ಯ ನಡೆದಿದೆ. ಭೂಮಿ ಅಗದಂತೆಲ್ಲ ಅನೇಕ ಶಿಲಾಕೃತಿಗಳು, ಕುರುಹುಗಳು ಪತ್ತೆಯಾಗುತ್ತಿವೆ. 35 ಕಾರ್ಮಿಕರಿಂದ ಉತ್ಖನನ ಕಾಮಗಾರಿ ನಡೆಯುತ್ತಿದ್ದು, ಉತ್ಖನನ ವೇಳೆ ಒಡೆದ ಮಡಿಕೆಯ ಅವಶೇಷಗಳು ಪತ್ತೆಯಾಗಿದೆ. ಇದು ಅರ್ಧ ಆಕಾರದಲ್ಲಿ ಕಾಣಸಿಗುತ್ತಿರುವ ಮಡಿಕೆಯಾಗಿದೆ. ಈ ಪ್ರಾಚ್ಯಾವಶೇಷವನ್ನ ತುಂಬಾ ನಾಜೂಕಿನಿಂದ ಸ್ವಚ್ಛಗೊಳಿಸಿ ಅದನ್ನ ಹೊರತೆಗೆಯುವ ಕೆಲಸವನ್ನ ಸಿಬ್ಬಂದಿಗಳು ಮಾಡಿದ್ರು. ಈ ಮಡಿಕೆ ಅವಶೇಷ ಯಾವ ಕಾಲಘಟ್ಟದ್ದು? ಇದು ದವಸ ಧಾನ್ಯಗಳನ್ನು ಸಂಗ್ರಹಿಸುವ ಮಡಿಕೆನ, ಚಿನ್ನ ಆಭರಣಗಳನ್ನು ಇರಿಸಿದ್ದ ಮಡಿಕೆನ ಎಂಬ ಬಗ್ಗೆ ಕುತೂಹಲ ಮೂಡಿಸಿದೆ. ಈ ಮಡಿಕೆ ಒಳಭಾಗದ ಮಣ್ಣನ್ನು ಕೂಡ ಪರಿಶೀಲನೆ ನಡೆಸಲಾಗ್ತಿದೆ. ಮನೆಯೊಳಗೊಂದು ದೇವಾಲಯ ಪತ್ತೆ. ಲಕ್ಕುಂಡಿ ದೇವಾಲಯಗಳ ನಗರ. ಅಲ್ಲಿ 101 ದೇವಾಲಯಗಳು ಇದ್ವಂತೆ. ಈಗ ಆ ದೇವಾಲಯಗಳಲ್ಲಿ ಉಳಿದಿರೋದು ಕೆಲವು ದೇವಾಲಯಗಳು. ಭೂಮಿ ಅಗೆದ್ರೆ ದೇವಾಲಯದ ಕುರುಹುಗಳು ಸಿಗ್ತಾ ಇರೋದು ಬೇರೆ ವಿಚಾರ. ಆದರೆ ಈಗ ಲಕ್ಕುಂಡಿಯಲ್ಲಿ ಮನೆಯೊಳಗೊಂದು ಐತಿಹಾಸಿಕ ದೇವಸ್ಥಾನ ಪತ್ತೆಯಾಗಿದೆ. ಈ ದೇವಸ್ಥಾನ ಪುರಾತನ ಚಾಲುಕ್ಯರ ಕಾಲದ್ದು ಎನ್ನಲಾಗುತ್ತಿದೆ. ಇದು ಹೊರಗೆ ನೋಡಿದ್ರೆ ಮನೆ ಆಕಾರದಲ್ಲಿದೆ, ಒಳಗೋದ್ರೆ ಪುರಾತನ ದೇವಸ್ಥಾನವಿದೆ. ಈ ದೇವಸ್ಥಾನದಲ್ಲಿ ಚೌಕಿಮಠ ಎಂಬ 5 ಕುಟುಂಬಗಳು 4-5 ತಲೆಮಾರುಗಳಿಂದ ವಾಸ ಮಾಡುತ್ತಿದ್ದಾರೆ. ಈ ದೇವಸ್ಥಾನವೇ ಈ ಕುಟುಂಬಸ್ಥರಿಗೆ ಸೂರಾಗಿದೆ. ಮನೆಯೊಳಗೆ ಹುದುಗಿದ ದೇವಸ್ಥಾನದ ಮೇಲೆ ಈಗ ಸರ್ಕಾರದ ಕಣ್ಣು ಬಿದ್ದಂತಾಗಿದೆ. ಎಸ್, ಮನೆಯೊಳಗಿರೋ ದೇವಸ್ಥಾನದ ಆವರಣದಲ್ಲಿ ಈಶ್ವರ ಹಾಗೂ ಅರ್ಧನಾರೀಶ್ವರ ದೇವಸ್ಥಾನವಿದೆ. ಇದು ಚಾಲುಕ್ಯರ ಕಾಲದ ಈಶ್ವರ ದೇವಸ್ಥಾನ ಎಂದು ಇತಿಹಾಸಕಾರರು ಹೇಳುತ್ತಿದ್ದಾರೆ. ಈ ದೇವಸ್ಥಾನದ ಆವರಣದಲ್ಲಿ ಶರಣಯ್ಯ, ಶೇಖರಯ್ಯ, ಬಸಮ್ಮ, ಈರಯ್ಯ, ಕೊಟ್ರಯ್ಯ ಹಾಗೂ ಈರಮ್ಮ ಚೌಕಿಮಠ ಎಂಬ 5 ಕುಟುಂಬ ವಾಸ ಮಾಡುತ್ತಿದ್ದು, ಬೇರೆ ದಾರಿ ತೋರಿಸಿದ್ರೆ ನಾವು ಮನೆಯನ್ನ ಬಿಟ್ಕೊಡ್ತೇವೆ ಅಂತಿದ್ದಾರೆ. ಒಂದು ಕಡೆ ಇದೆಲ್ಲ ನಡೆಯುತ್ತಿದ್ರೆ ಮತ್ತೊಂದು ಕಡೆ ಅಮೂಲ್ಯವಾದ ವಸ್ತುಗಳು ಲಕ್ಕುಂಡಿ ಮಣ್ಣಲ್ಲಿ ಸಿಕ್ತಿವೆ.
ಲಕ್ಕುಂಡಿಯಲ್ಲಿ 6ನೇ ದಿನದ ಉತ್ಖನನ ಸಿಕ್ಕಿದ್ದೇನು? ಈಗ ಲಕ್ಕುಂಡಿಯಲ್ಲಿ ಉತ್ಖನನ ತುಂಬಾ ವೇಗವಾಗಿ ನಡೆಯುತ್ತಿದೆ. ಮಣ್ಣನ್ನ ಕೆದಕಿ ಮಣ್ಣಲ್ಲಿರೋ ಎಲ್ಲಾ ವಸ್ತುಗಳನ್ನ ಗಮನವಿಟ್ಟು ಪರಿಶೀಲಿಸ್ತಾ ಇದ್ದಾರೆ ಅಲ್ಲಿನ ತಜ್ಞರು. ಈಗಾಗಲೇ ಲಕ್ಕುಂಡಿಯಲ್ಲಿ ಸಿಕ್ಕಿರೋ ಒಂದೊಂದು ಕಲ್ಲು, ಒಂದೊಂದು ಮೂರ್ತಿಯು ಒಂದೊಂದು ಕಥೆಯನ್ನ ಹೇಳ್ತಿವೆ. ಲಕ್ಕುಂಡಿಯಲ್ಲಿ ಸಾವಿರಾರು ವರ್ಷಗಳ ಇತಿಹಾಸಕ್ಕೆ ಸಾಕ್ಷ್ಯ ಸಿಕ್ತಿದೆ. ಲಕ್ಕುಂಡಿಯಲ್ಲಿ ಚಿನ್ನ ಸಿಕ್ಕಿದ ನಂತರ ಆ ಊರಿನ ನಸೀಬೇ ಬದಲಾಗಿತ್ತು. ಎಲ್ಲೆಂದರಲ್ಲಿ ನಿಧಿಗಳು ಇವೆ ಅನ್ನೋ ಊಹಾಪೋಹಗಳು ಹರಿದಾಡ್ತಾ ಇವೆ. ಸರ್ಕಾರವು ಉತ್ಖನನ ಕೆಲಸಕ್ಕೆ ಕೈ ಹಾಕಿದ್ದು ಅಲ್ಲಿ ಸಿಗ್ತಾ ಇರೋ ವಸ್ತುಗಳು ಲಕ್ಕುಂಡಿ ಬಗ್ಗೆ ಮತ್ತಷ್ಟು ಆಸಕ್ತಿ ಹೆಚ್ಚುವಂತೆ ಮಾಡ್ತಾ ಇವೆ. ಕೋಟೆ ಆವರಣದಲ್ಲಿ ಉತ್ಖನನ ನಡೀತಾ ಇದ್ದು ಈವರೆಗೆ ಹಲವಾರು ವಸ್ತುಗಳು ಪತ್ತೆಯಾಗಿವೆ. ಶಿವಲಿಂಗ, ಬೋದಿಗೆ, ಮಡಿಕೆಚೂರು, ಕೊಡಲಿ ಮುಂತಾದ ವಸ್ತುಗಳು ಕುತೂಹಲ ಕೆರಳಿಸಿವೆ. 6ನೇ ದಿನವಾದ ಬುಧವಾರ ಕೂಡ ಉತ್ಖನನ ನಡೆದಿದ್ದು ಸಿಕ್ಕಿರೋ ವಸ್ತುಗಳು ಇತಿಹಾಸಕ್ಕೆ ಹೊಸ ಟ್ವಿಸ್ಟ್ ಅನ್ನು ಕೊಡ್ತಿವೆ. ಪಾಣಿಪೀಠ ಪತ್ತೆ ಚಾಲುಕ್ಯರ ಕಾಲದ್ದ. ದೇವಸ್ಥಾನದ ಮೂಲವನ್ನೇ ಬದಲಿಸ್ತಾ ಪಾಣಿಪೀಠ. ಲಕ್ಕುಂಡಿಯಲ್ಲಿ 5ನೇ ದಿನದ ಉತ್ಖನನ ವೇಳೆ ಪಾಣಿಪೀಠವನ್ನ ಹೊರತೆಗೆದಿದ್ದಾರೆ ಕಾರ್ಮಿಕರು. ಅಂದಹಾಗೆ ಈ ಪಾಣಿಪೀಠ 2ನೇ ದಿನವೇ ಗೋಚರವಾಗಿತ್ತು. ಪುರಾತತ್ವ ಇಲಾಖೆ ಸಿಬ್ಬಂದಿ ಅದನ್ನ ದಾಖಲು ಮಾಡಿಕೊಂಡಿದ್ದು ಕುತೂಹಲ ಮೂಡಿಸ್ತಿದೆ. ಯಾಕೊತ್ತಾ, ಈಗ ಉತ್ಖನನ ನಡೀತಾ ಇರೋದು ಈಶ್ವರನಿಗೆ ಸಂಬಂಧಿಸಿದ ದೇವಸ್ಥಾನದ ಮುಂದೆ. ಆದ್ರೆ ಪಾಣಿಪೀಠದಲ್ಲಿರೋದು ಗರುಡ ಮುದ್ರೆ. ಗರುಡ ಮುದ್ರೆ ಇತ್ತು ಅಂದ್ರೆ ಅದು ಕೇಶವ ಮತ್ತು ವಿಷ್ಣುವಿನ ಪೀಠವಾಗಿರಬಹುದು ಅಂತ ಹೇಳಲಾಗ್ತಿದೆ. ಸುಖಾಸನದ ಆಕಾರದಲ್ಲಿ ಕುಳಿತ ಗರುಡ ಚಿತ್ರ ಇರುವ ಪಾಣಿಪೀಠ ಅದಾಗಿದ್ದು 12 ಅಥವಾ 13ನೇ ಶತಮಾನದ ಕಲ್ಯಾಣದ ಚಾಲುಕ್ಯರ ಅವಧಿಗೆ ಸೇರಿತ್ತು ಎನ್ನಲಾಗ್ತಿದೆ. ಈಗಿರೋ ದೇವಸ್ಥಾನದ ಜಾಗದಲ್ಲಿ ಮೊದಲು ವಿಷ್ಣುವಿನ ದೇವಸ್ಥಾನ ಇದ್ದಿರಬಹುದು ಅಂತ ಅಂದಾಜಿಸಲಾಗ್ತಿದೆ. ಶೀಘ್ರದಲ್ಲೇ ಗೊತ್ತಾಗುತ್ತೆ ಮಡಿಕೆ, ಕವಡೆ ಭವಿಷ್ಯ. ಲಕ್ಕುಂಡಿಯಲ್ಲಿ ಪುರಾತನ ಕಾಲದ ಮಡಿಕೆ ಮತ್ತು ಕವಡೆಗಳು ಪತ್ತೆಯಾಗಿವೆ. ಉತ್ಖನನದ ವೇಳೆ ಜಾಗೃತೆಯಿಂದ ಇವುಗಳನ್ನು ಸಂಗ್ರಹಿಸಿ ಪ್ಯಾಕ್ ಮಾಡಲಾಗಿದೆ. ಅವುಗಳು ಎಷ್ಟು ವರ್ಷಗಳಷ್ಟು ಹಿಂದಿನವು ಅನ್ನೋದನ್ನ ತಿಳಿದುಕೊಳ್ಳುವುದಕ್ಕೆ ಫೋರೆನ್ಸಿಕ್ಗೆ ಕಳಿಸಲಾಗಿದೆ. ಕೆಲವೇ ದಿನಗಳಲ್ಲಿ ಕವಡೆ ಭವಿಷ್ಯದ ಬಗ್ಗೆ ನಿಖರ ಮಾಹಿತಿ ಗೊತ್ತಾಗೋ ಸಾಧ್ಯತೆ ಇದೆ. ಲಕ್ಕುಂಡಿಯಲ್ಲಿ ಭೂಗರ್ಭದಲ್ಲಿ ಪತ್ತೆಯಾದವು ಮೂಳೆಗಳು. ಏನೇ ಇರಲಿ, ಈಗ ಲಕ್ಕುಂಡಿಯಲ್ಲಿ ಉತ್ಖನನ ಸರಾಗವಾಗಿ ನಡೆಯುತ್ತಿದೆ. ಪ್ರಸ್ತುತ ಉತ್ಖನನ ಕಾರ್ಯವು ಪ್ರತಿದಿನ ಮುಂಜಾನೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ನಡೆಯುತ್ತಿದ್ದು 35 ಕಾರ್ಮಿಕರು ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪುರಾತತ್ವ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೂ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಮಾರ್ಗದರ್ಶನದಲ್ಲಿ ಉತ್ಖನನ ನಡೆಯುತ್ತಿದೆ. ಉತ್ಖನನದ 6ನೇ ದಿನವಾದ ಬುಧವಾರ ಇನ್ನೂ ಕೆಲವು ಕುತೂಹಲಕಾರಿ ವಸ್ತುಗಳು ಪತ್ತೆಯಾಗಿವೆ. ಮಡಿಕೆ ಚೂರಿನ ಜೊತೆಗೆ ಕುಂಟಬಿಲ್ಲೆ ಸಿಕ್ಕಿವೆ. ಮಣ್ಣಲ್ಲಿ ಮಾಡಿರೋ ದುಂಡಗಿನ ಕುಂಟಬಿಲ್ಲೆಗೆ ಮಧ್ಯದಲ್ಲಿ ಒಂದು ರಂಧ್ರವಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದ ಉತ್ಖನನದಲ್ಲಿ ಇದು ಪತ್ತೆಯಾಗಿದ್ದು ಇದು ಪುರಾತತ್ವ ಕಾಲದ ಕುಂಟಬಿಲ್ಲೆ ಎಂದಿದ್ದಾರೆ. ಆದರೆ ಅಲ್ಲಿ ತುಂಬಾ ಕುತೂಹಲ ಮೂಡಿಸಿರೋದು ಅಲ್ಲಿ ಸಿಕ್ಕಿರೋ ಮೂಳೆಗಳು. ಐದು ಮೂಳೆಗಳು ಹೇಳ್ತಿರೋ ರಹಸ್ಯವೇನು? ಹೌದು, ಕೋಟೆ ವೀರಭದ್ರೇಶ್ವರ ದೇವಾಲಯದ ಬಳಿ ಉತ್ಖನನದ ವೇಳೆ 5 ಮೂಳೆಗಳು ಪತ್ತೆಯಾಗಿವೆ. ಇದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ದೇವಸ್ಥಾನದ ಆವರಣದಲ್ಲೇ ಮೂಳೆಯ ಚೂರುಗಳು ಪತ್ತೆಯಾಗಿರುವುದೇಕೆ ಅನ್ನೋ ಅನುಮಾನಗಳೂ ಇದ್ದಾವೆ.
ಉತ್ಖನನ ಉಸ್ತುವಾರಿ ಸಿಬ್ಬಂದಿ ಸೂಕ್ಷ್ಮವಾಗಿ ಮೂಳೆಗಳನ್ನು ಸಂಗ್ರಹಿಸುತ್ತಿದ್ದಾರೆ. ಈ ಮೂಳೆಗಳು ಪ್ರಾಣಿಗಳದ್ದ ಅಥವಾ ಮನುಷ್ಯರದ್ದ ಅನ್ನೋದು ನಿಗೂಢವಾಗಿದೆ. ಫೋರೆನ್ಸಿಕ್ ಪರೀಕ್ಷೆಯ ನಂತರ ಆ ಮೂಳೆಗಳು ಪ್ರಾಣಿಗಳದ್ದ ಮನುಷ್ಯರದ್ದ ಅನ್ನೋದರ ಕುರಿತು ಸ್ಪಷ್ಟನೆ ಸಿಗಲಿದೆ. ಒಂದು ವೇಳೆ ಮನುಷ್ಯರ ಮೂಳೆಗಳೇ ಆಗಿದ್ದರೆ ಆ ಮೂಳೆಗಳು ಅಲ್ಲಿಗೆ ಹೇಗೆ ಬಂದವು ಅನ್ನೋದಕ್ಕೆ ಕೆಲವೊಂದು ವಾದಗಳಿವೆ. ಯುದ್ಧ ಅಥವಾ ಸಂಘರ್ಷದ ಕಾಲದಲ್ಲಿ ಮೃತಪಟ್ಟ ಸೈನಿಕರ ಮೂಳೆಗಳಿರಬಹುದು ಅಂತ ಕೆಲವು ವಾದಗಳಿದ್ರೆ, ಅದು ಸಹಜವಾಗಿ ಮೃತಪಟ್ಟವರ ಮೂಳೆಗಳಿರಬಹುದು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಈ ಮೂಳೆಗಳ ಕಥೆ ಏನು ಅನ್ನೋದು ನೋಡೋಕ್ಕೂ ಮುಂಚೆ ಅಲ್ಲಿ ಸಿಕ್ಕಿರೋ ಅರ್ಧನಾರೀಶ್ವರ ಅಂತ ಹೇಳ್ತಾ ಇರೋ ವಿಗ್ರಹದ ಕುರಿತು ಕುತೂಹಲಕಾರಿ ವಿಚಾರವೊಂದು ಹೊರಬಿದ್ದಿದೆ. ಅರ್ಧನಾರೀಶ್ವರ ಅಲ್ಲ, ಋಷಿಯ ಮೂರ್ತಿ ಅಂತೆ. ಹೌದು, ಲಕ್ಕುಂಡಿಯಲ್ಲಿ ಸಿಕ್ಕಿರೋದು ಅರ್ಧನಾರೀಶ್ವರ ಅಲ್ವಂತೆ. ಹೀಗಂತ ಹೇಳ್ತಿದ್ದಾರೆ ಇತಿಹಾಸ ತಜ್ಞರು. ಹೌದು, ಮೊದಲಿಗೆ ಆ ವಿಗ್ರಹವನ್ನ ಅರ್ಧನಾರೀಶ್ವರ ಅಂತ ಅಂದಾಜಿಸಲಾಗಿತ್ತು. ಆದರೆ ಆ ವಿಗ್ರಹವನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿರೋ ಇತಿಹಾಸ ತಜ್ಞರು ಸಿಕ್ಕಿರೋದು ಅರ್ಧನಾರೀಶ್ವರ ವಿಗ್ರಹ ಅಲ್ಲ ಅನ್ನೋದಕ್ಕೆ ಕೆಲವೊಂದು ಸಾಕ್ಷ್ಯಗಳನ್ನ ನೀಡಿದ್ದಾರೆ. ಅರ್ಧನಾರೀಶ್ವರ ಅಂತ ಹೇಳೋ ಯಾವ ಲಕ್ಷಣ ಕೂಡ ಆ ವಿಗ್ರಹದಲ್ಲಿಲ್ಲ ಅಂತಿದ್ದಾರೆ ಇತಿಹಾಸ ತಜ್ಞರು. ಇದು ನಾರೇಶ್ವರ ಅಥವಾ ಅರ್ಧನಾರೇಶ್ವರ ಶಿಲ್ಪ ಅಂತೇಳಿ ಕರೀತಕ್ಕಂಥದ್ದು. ಆ ಶಿಲ್ಪದ ಲಕ್ಷಣಗಳನ್ನು ನಾವು ಗಮನಿಸಿದಾಗ ಅದು ಅರ್ಧನಾರೇಶ್ವರ ಶಿಲ್ಪ ಅಷ್ಟೊಂದು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಶಿಲ್ಪದ ಲಕ್ಷಣಗಳನ್ನು ನಾವು ಪ್ರತಿಮಾ ಲಕ್ಷಣಗಳನ್ನು ಗಮನಿಸಿದರೆ ಅದು ಸುಮಾರು 100ರಿಂದ 150 ವರ್ಷದ ಪ್ರಾಚೀನತೆಯನ್ನು ಹೊಂದಿರತಕ್ಕಂಥದ್ದು. ಆಮೇಲೆ ಒಬ್ಬ ಸ್ವಾಮೀಜಿಯ ಅವತಾರದಲ್ಲಿ ಇರ್ತಕ್ಕಂಥದ್ದು. ಅದರ ಎದೆ ಭಾಗವನ್ನು ಗಮನಿಸಿದರೆ ಒಂದು ಸ್ತ್ರೀ ಶಿಲ್ಪಕ್ಕೆ ಇರ್ತಕ್ಕಂಥ ಲಕ್ಷಣಗಳಿಲ್ಲ. ಆಮೇಲೆ ಕಿರೀಟ ಮುಕುಟ, ಈಗ ಸಾಮಾನ್ಯವಾಗಿ ಅರ್ಧನಾರೀಶ್ವರ ಶಿಲ್ಪ ಆಗಿದ್ದಾದ್ರೆ ಅದಕ್ಕೆ ಜಟಾ ಮುಕುಟ ಇರ್ತಾ ಇತ್ತು. ಅರ್ಧನಾರೀಶ್ವರ ಅಂದ್ರೆ ಅಲ್ಲಿ ಕರ್ಣಕುಂಡಲ, ಕೊರಳಿನ ಆಭರಣಗಳು ಬೇರೆ ಬೇರೆ ಇರಬೇಕಿತ್ತು. ಆದ್ರೆ ಆ ವಿಗ್ರಹದಲ್ಲಿ ಇದೆಲ್ಲ ಇಲ್ಲ ಅಂತಿದ್ದಾರೆ ಇತಿಹಾಸ ತಜ್ಞರು. ಅತ್ಯಂತ ಮುಖ್ಯವಾಗಿ ಅರ್ಧನಾರೀಶ್ವರ ಅಂದ್ರೆ 4 ಕೈ ಇರಬೇಕು. ಆದ್ರೆ ಇಲ್ಲಿ 2 ಕೈಗಳಿದ್ದು ಇದನ್ನು ಅರ್ಧನಾರೀಶ್ವರ ಅನ್ನೋದನ್ನ ಸಾಬೀತು ಮಾಡೋಕೆ ಸಾಧ್ಯನೇ ಇಲ್ಲ ಅಂತಿದ್ದಾರೆ ಇತಿಹಾಸಕಾರ ಅಣ್ಣಪ್ಪ ಹಂಜೆ. ದ್ವಿಭುಜ ಶಿಲ್ಪ ಇದು. ಸಾಮಾನ್ಯವಾಗಿ ಅರ್ಧನಾರೀಶ್ವರ ಶಿಲ್ಪ ಇದ್ದಿದ್ರೆ ಚತುರ್ಭುಜ ಇರ್ತಾ ಇತ್ತು, 4 ಕೈಗಳ ಶಿಲ್ಪ ಇರ್ತಾ ಇತ್ತು. ಹಾಗಾಗಿ ಇಲ್ಲಿ ದ್ವಿಭುಜ ಶಿಲ್ಪ. ಒಂದು ಕೈ ಅಂದರೆ ಬಲಗೈ ಅಭಯ ಮುದ್ರೆಯಲ್ಲಿ ಇರ್ತಕ್ಕಂಥದ್ದು, ಎಡಗೈಯಲ್ಲಿ ಕಮಂಡಲ ಹಿಡಿದಿರ್ತಕ್ಕಂಥದ್ದು ಸ್ಪಷ್ಟವಾಗಿ ನಮಗೆ ಕಾಣ್ತದ. ಈ ಎಲ್ಲ ಲಕ್ಷಣಗಳನ್ನು ಗಮನಿಸಿದ್ರೆ ಪ್ರಾಚೀನ ಶಿಲ್ಪದಲ್ಲಿ ಸಾಮಾನ್ಯವಾಗಿ ಏನು ಇರಬೇಕೋ ಆ ಎಲ್ಲ ಲಕ್ಷಣಗಳನ್ನು ಇದರಲ್ಲಿ ತೆಗೆದುಕೊಂಡಂತೆ ಭಾಸ ಆದ್ರೂ ಕೂಡ, ಅಂದರೆ ಕೀರ್ತಿಮುಖ, ಶಿಲ್ಪದ ಮೇಲ್ಭಾಗದಲ್ಲಿ ಕೀರ್ತಿಮುಖ ಇರ್ತಕ್ಕಂಥದ್ದು, ಆಮೇಲೆ ಸುತ್ತಲೂ ಪ್ರಭಾವಳಿ ಇರ್ತಕ್ಕಂಥದ್ದು, ಶಿಲ್ಪದ ಶಿರದ ಹಿಂದೆ ಪ್ರಭಾಮಂಡಲ ಇರ್ತಕ್ಕಂಥದ್ದು, ಇವೆಲ್ಲ ಲಕ್ಷಣಗಳು ಸಾಮಾನ್ಯ. ಆದರೆ ಒಟ್ಟಾರೆ ಇದು ಅರ್ಧನಾರೀಶ್ವರ ಶಿಲ್ಪ ಅಂತೇಳಿ ಹೇಳಲಿಕ್ಕೆ ತೊಂದರೆ ಆಗ್ತದೆ. ಆ ಒಂದು ಯಾವುದೇ ಲಕ್ಷಣಗಳ ಇದರಲ್ಲಿ ನಮಗೆ ಕಾಣೋದಿಲ್ಲ. ಲಕ್ಕುಂಡಿ ಇದು ಸಾಮಾನ್ಯ ಊರಲ್ಲ, ಸಾಕಷ್ಟು ಇತಿಹಾಸ ಇರೋ ಊರು ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಪ್ರಾಚೀನ ಕೋಟೆಗಳು, ಕಟ್ಟಡಗಳು, ದೇವಾಲಯಗಳು, ಕೆರೆಗಳು, ಶಾಸನಗಳು, ವೀರಗಲ್ಲು ಮುಂತಾದ ಸ್ಮಾರಕ ಶಿಲೆಗಳು, ತಾಮ್ರಪಟಗಳು, ತಾಳೆಗರಿಯ ಹೊತ್ತಿಗೆಗಳು, ಆಯುಧಗಳು ಅಲ್ಲಿ ಏನಿಲ್ಲ ಎಲ್ಲವೂ ಇದೆ. ಅದನ್ನ ಹೊರತೆಗೆಯೋ ವೇಳೆ ಒಂದಷ್ಟು ವಸ್ತುಗಳು ಅಲ್ಲಿ ಸಿಗ್ತಾ ಇದ್ದು, ಪ್ರತಿಯೊಂದು ವಸ್ತುಗಳು ಒಂದೊಂದು ಟ್ವಿಸ್ಟ್ ಕೊಡ್ತಾ ಇದ್ದಾವೆ. ಲಕ್ಕುಂಡಿಗೆ ಇರೋದು 1000 ವರ್ಷದ ಇತಿಹಾಸ.
ಸುಮಾರು 1,000 ವರ್ಷಗಳ ಇತಿಹಾಸವಿರುವ ಲಕ್ಕುಂಡಿಯನ್ನ ಕಲ್ಯಾಣಿ ಚಾಲುಕ್ಯರು, ರಾಷ್ಟ್ರಕೂಟರು ಹಾಗೂ ವಿಜಯನಗರದ ಅರಸರು ಆಳಿದ್ದರು. ವೈಭವೋಪೇತ ಇತಿಹಾಸವನ್ನ ಕಂಡಿದ್ದ ಲಕ್ಕುಂಡಿ ಅವನತಿ ಹೇಗಾಯಿತು, 101 ದೇವಸ್ಥಾನ ಮತ್ತು 101 ಬಾವಿಗಳು ಹೇಗೆ ಕಣ್ಮರೆಯಾದವು ಅನ್ನೋದು ನಿಗೂಢವಾಗಿದೆ. ಕೆಲವರು ಕಾಲಾಂತರದಲ್ಲಿ ಕಾಲದ ಹೊಡೆತಕ್ಕೆ ಸಿಕ್ಕಿ ಲಕ್ಕುಂಡಿಯ ವೈಭವ ಮರೆಯಾಯಿತು ಅಂತ ಹೇಳಿದ್ರೆ, ಇನ್ನು ಕೆಲವರು ಸಂಘರ್ಷ ಅಥವಾ ಯುದ್ಧದ ಕಾರಣಕ್ಕೆ ಲಕ್ಕುಂಡಿ ಸರ್ವನಾಶವಾಯಿತು ಅಂತಿದ್ದಾರೆ. ಆದರೆ ಈಗ ವೀರಭದ್ರೇಶ್ವರ ದೇವಸ್ಥಾನದ ಮುಂದೆ ಸಿಕ್ಕಿರೋ ಮೂಳೆಗಳು ಎರಡನೇ ವಾದಕ್ಕೆ ಪುಷ್ಟಿ ಕೊಡ್ತಾ ಇದ್ದಾವೆ. ಸಂಘರ್ಷವ, ಸಹಜ ಸಾವ, ಮೂಳೆಗಳು ಹೇಳುತ್ತಾ ಇರೋದೇನು? ಒಂದು ಕಾಲಕ್ಕೆ ಲಕ್ಕುಂಡಿ ವೈಭವೋಪೇತ ನಗರ. ಅಲ್ಲಿನ ವೈಭವ ಬೇರೆ ಸಾಮ್ರಾಜ್ಯಗಳ ರಾಜರ ಕಣ್ಣು ಕುಕ್ಕಿತ್ತು. ಕಲ್ಯಾಣದ ಚಾಲುಕ್ಯರು ಲಕ್ಕುಂಡಿಯನ್ನ ಅಷ್ಟೊಂದು ಸಂಪದ್ಭರಿತವನ್ನಾಗಿ ಮಾಡಿದ್ದರು. ಆದ್ದರಿಂದ ಕೆಲವರು ಕಲ್ಯಾಣದ ಚಾಲುಕ್ಯರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡೋಕೆ ಮುಂದಾಗಿದ್ದರು. ಅದರಲ್ಲಿ ಅತ್ಯಂತ ಮುಖ್ಯವಾಗಿರುವುದು ತಂಜಾವೂರಿನ ಚೋಳ ಸಾಮ್ರಾಜ್ಯದ ರಾಜರು. ಹೌದು, ಚೋಳ ಮನೆತನದ ರಾಜೇಂದ್ರ ಚೋಳ ಕಲ್ಯಾಣ ಚಾಲುಕ್ಯರ ಸಾಮಂತನ ಮೇಲೆ ದಾಳಿ ಮಾಡುತ್ತಾರಂತೆ. ದಲ್ವಲನಾಡು ಅಂದರೆ ಲಕ್ಕುಂಡಿ ಸೇರಿದಂತೆ 300 ಹಳ್ಳಿಗಳ ಮೇಲೆ ದಾಳಿ ಮಾಡಿ ಇಲ್ಲಿನ ದೇವಾಲಯಗಳನ್ನ ನಾಶ ಮಾಡುತ್ತಾನಂತೆ. ಅದೇ ಟೈಮಲ್ಲಿ ಜನರನ್ನ, ಸೈನಿಕರನ್ನ ಕೊಂದಿರಬಹುದು ಅನ್ನೋದು ಮೂಳೆಗಳ ಹಿಂದಿನ ಒಂದು ವಾದ. ಮಠ ಸಮಾಧಿಯೋ ಸ್ಮಶಾನವೋ ಸಹಜ ಸಾವಿನ ಮೂಳೆಗಳ. ಈಗ ಉತ್ಖನನ ನಡೀತಾ ಇರೋ ದೇವಾಲಯ ಅಥವಾ ಮಠದ ಆವರಣದ ಪ್ರದೇಶದಲ್ಲಿ 1,000 ವರ್ಷದ ಹಿಂದೆಯೂ ಅಲ್ಲಿ ಯಾವುದಾದ್ರೂ ದೇವಾಲಯ ಅಥವಾ ಮಠ ಇರಬಹುದು. ಇಲ್ಲ ಅಂದ್ರೆ ಯಾರನ್ನಾದ್ರೂ ಅಲ್ಲಿ ಸಮಾಧಿ ಮಾಡಿರಬಹುದು. ಆದ್ದರಿಂದ ಅಲ್ಲಿ ಮೂಳೆಗಳು ಸಿಕ್ತಿವೆ ಅಂತಿದ್ದಾರೆ. ಕೆಲವೊಂದು ಶಾಸನಗಳು ಲಕ್ಕುಂಡಿಯ ಮೇಲೆ ಬೇರೆ ರಾಜರು ದಾಳಿ ನಡೆಸಿದ್ದಾರೆ ಅಂತ ಹೇಳ್ತಾ ಇದ್ದು, ಆದರೆ ಅಂತಹ ದಾಳಿಗಳೇನೂ ನಡೆದೇ ಇಲ್ಲ ಅಂತಿದ್ದಾರೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದವರು. ಇಲ್ಲಿ ಏನು ಅಂತಂದರೆ, ವೈಷ್ಣವರು, ಜೈನರು, ಶೈವರು ಆಳಿದಂಥ, ಅವರು ಕಟ್ಟಿಸಿದಂಥ ಎಲ್ಲ ದೇವಸ್ಥಾನಗಳು ಸಹಿತವಾಗಿ ಇಲ್ಲಿವೆ. ಆಗಿನ ಕಾಲದೊಳಗೆ ಅನ್ಯೋನ್ಯವಾಗಿ ಇದ್ದರು ಅಂಥೇಳಿ ನಾವು ಇತಿಹಾಸದೊಳಗೆ ಓದ್ತೀವಿ. ಇತ್ತೀಚೆಗೆ 150-200 ವರ್ಷಗಳ ಹಿಂದೆ ಜನರಲ್ಲಿ ಪ್ರಾಚ್ಯ ಪ್ರಜ್ಞೆ ಕೊರತೆ ಇರುವುದರಿಂದ ಇವು ಹಾಳಾಗಿರ್ಬೋದು, ಅಥವಾ ನೈಸರ್ಗಿಕ ಕಾರಣದಿಂದ ಮಣ್ಣು ಹುತ್ತಿರಬಹುದು ಅಂಥೇಳಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ನಾಗರಹಾವಿನ ಚಿತ್ರ ಇರೋ ಕಲ್ಲು ಪತ್ತೆ, ಅಲ್ಲಿ ನಿಧಿ ಇರಬಹುದಾ? ಸರ್ಪಗಳು ಕಾಯ್ತಿರಬಹುದಾ? ಲಕ್ಕುಂಡಿಯಲ್ಲಿ ಕೆಲವು ದಿನಗಳ ಹಿಂದೆ ನಾಗರಹಾವು ಪತ್ತೆಯಾಗಿದ್ದು ಗೊತ್ತೇ ಇದೆ. ಆ ಹಾವು ದೇವಾಲಯದಲ್ಲಿದ್ದು ನಿಧಿಯನ್ನ ಕಾಯ್ತಾ ಇತ್ತು ಅನ್ನೋ ಮಾತುಗಳು ಆ ವೇಳೆ ಹರಿದಾಡಿದ್ವು. 2 ದಿನಗಳ ಹಿಂದೆ ನಾಗರಹಾವಿನ ಕೆತ್ತನೆ ಇರೋ ಶಿಲ್ಪಗಳೂ ಪತ್ತೆಯಾಗಿತ್ತು. ಅದನ್ನ ನೋಡಿ ಆ ಶಿಲ್ಪ ಯಾರ ಕಾಲದ್ದು ಅನ್ನೋದರ ಜೊತೆಗೆ ನಿಧಿ ಇರೋದು 100% ಸತ್ಯ ಅನ್ನೋ ಊಹೆಗಳನ್ನೂ ಕೆಲವರು ಮಾಡಿದ್ರು. ಈಗ ಮತ್ತೆ ಕೋಟೆ ವೀರಭದ್ರೇಶ್ವರನ ಆವರಣದ ಉತ್ಖನನ ಸ್ಥಳದಲ್ಲಿ ನಾಗರಹಾವಿನ ಚಿತ್ರವಿರೋ ಪುರಾತನ ಶಿಲ್ಪ ಪತ್ತೆಯಾಗಿದೆ. ಆ ಪುರಾತನ ಶಿಲ್ಪವನ್ನ ನೋಡಲು ಜನ ಮುಗಿಬಿದ್ದಿದ್ದಾರೆ. ಈ ಜಾಗದಲ್ಲಿ ನಿಧಿ ಇರಬಹುದಾ? ಹಾವುಗಳು ನಿಧಿ ಕಾಯ್ತಾ ಇರಬಹುದಾ ಅನ್ನೋ ಸಂಶಯ ಈಗ ಹುಟ್ಕೊಂಡಿದೆ. ಅಂದಹಾಗೆ ನಾಗರಹಾವಿನ ಸುಂದರ ಹಾಗೂ ಸ್ಪಷ್ಟ ಕೆತ್ತನೆ ಈ ಶಿಲ್ಪದಲ್ಲಿದ್ದು, ಹಸಿರು ಬಣ್ಣದ ಶಿಲೆಯಲ್ಲಿ ಮಾಡಿರುವ ಈ ಶಿಲ್ಪವು ನೈಜವಾಗಿ ಜೀವಂತ ನಾಗರಹಾವಿನ ರೂಪವನ್ನ ನೆನಪಿಸುವಂತಿದೆ. ಈ ನಾಗರಶಿಲೆ ಯಾವ ಕಾಲಘಟ್ಟಕ್ಕೆ ಸೇರಿದೆ ಎಂಬುದು ಇನ್ನೂ ಖಚಿತವಾಗಿಲ್ಲ. ಕೆಲವು ಜೈನರು ತಮ್ಮ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಮ್ಮ ಸುರಕ್ಷತೆಗಾಗಿ ವಲಸೆ ಹೋಗುವ ಸಂದರ್ಭದಲ್ಲಿ ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗಲಾಗದೇ ಇರತಕ್ಕಂಥ ಶಿಲ್ಪಗಳನ್ನು ಭೂಮಿಯಲ್ಲಿ ಹೂಳಿಟ್ಟು ಹೋಗ್ತಿದ್ರು ಅಂತಕ್ಕಂಥ ವಿಚಾರನೂ ಅದ. ಯಾಕಂದ್ರೆ ಈಗ ನಮಗೆ ಭೂಮಿಯಿಂದ ಯಾವುದೇ ತ್ರುಟಿತ ಆಗದೇ ಇರತಕ್ಕಂಥ ಶಿಲ್ಪಗಳ ಬೆಳಕಿಗೆ ಬಂದರೆ ಅವು ಅವರೇ ಆ ಧರ್ಮದವರನ್ನೇ ಮುಂಜಾಗ್ರತಾ ಕ್ರಮವಾಗಿ ಭೂಮಿಯಲ್ಲಿ ಹೂಳಿ ಇಟ್ಟಿರ್ತಕ್ಕಂಥದ್ದು.
ತ್ರುಟಿತ ಆಗಿದ್ವು ಅಂದರೆ ಅದನ್ನು ನಾಶಪಡಿಸಿರ್ತಕ್ಕಂಥದ್ದು ವಿಚಾರ ನಮಗೆ ಸ್ಪಷ್ಟ ಆಗ್ತದೆ. ಒಟ್ಟಾರೆಯಾಗಿ 6ನೇ ದಿನದ ಉತ್ಖನನದ ವೇಳೆ ಮಡಿಕೆಚೂರು, ಕುಂಟಬಿಲ್ಲೆ, ನಾಗಶಿಲೆಗಳು ಹಾಗೂ ಮೂಳೆಗಳು ಪತ್ತೆಯಾಗಿದ್ದು ಇವೆಲ್ಲ ಯಾವ ಕಾಲದ್ದು, ಯಾರ ಕಾಲದಲ್ಲಿ ಬಳಸಲಾಗುತ್ತಿತ್ತು ಅನ್ನೋದೂ ಗೊತ್ತಾಗಬೇಕಿದೆ. ಪುರಾತತ್ವ ತಜ್ಞರ ಅಭಿಪ್ರಾಯದಂತೆ ಪತ್ತೆಯಾದ ನಾಗಶಿಲೆ ಮತ್ತು ಮಣ್ಣಿನ ಬಿಲ್ಲೆಗಳ ಸಮಗ್ರ ಅಧ್ಯಯನ ನಡೆಯಬೇಕಿದ್ದು ವೈಜ್ಞಾನಿಕ ಪರೀಕ್ಷೆ ಮತ್ತು ಶಿಲ್ಪಶಾಸ್ತ್ರೀಯ ವಿಶ್ಲೇಷಣೆಯಿಂದ ಮಾತ್ರ ಅವುಗಳ ಕಾಲಘಟ್ಟ ಹಾಗೂ ಬಳಕೆಯ ಉದ್ದೇಶ ಸ್ಪಷ್ಟವಾಗಲಿದೆ. ಲಕ್ಕುಂಡಿಯ ಉತ್ಖನನ ಮುಂದುವರೆದಂತೆ ಇನ್ನಷ್ಟು ಅಪರೂಪದ ಅವಶೇಷಗಳು ಪತ್ತೆಯಾಗುವ ನಿರೀಕ್ಷೆಯಿದ್ದು ಎಲ್ಲರ ಕಣ್ಣು ಲಕ್ಕುಂಡಿಯ ಮೇಲೆ ನೆಟ್ಟಿದೆ.